ಅವರು ಕಾರಣಾಂತರಗಳಿಂದ ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂತು. ಸುದೀಪ್ ಅವರು ತಾಯಿಯನ್ನ ಕಳ್ಕೊಂಡಂತದ್ದು, ಸಿದ್ದರಾಮಯ್ಯ ಅವರು ಮೂಡಾ ಸೈಡ್ ಲಿಟಿಗೇಷನ್ ಅನ್ನು ಶಿವಣ್ಣ ಅವ್ರಿಗೂ ಕೂಡ ಸಾಡೆ ಸಾತಿಯ ಕೊನೆ ಭಾಗದಲ್ಲಿರುವಂಥದ್ದು. ಸಿನಿಮಾ ರಂಗದಲ್ಲಿ ಈಗ ಎಕ್ಸಾಂಪಲ್ ನಾವು ನೋಡೋದಾದ್ರೆ ದರ್ಶನ್ ಅವರಿಗೆ ಸಾಡೆ ಸಾತಿ ನಡೀತಾ ಇದ್ದಂಥ ಸಂದರ್ಭ, ಅವರು ಕಾರಣಾಂತರಗಳಿಂದ ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂತು. ಆದರೆ ಕಾಟೇರ ಅಂತ ಒಂದು ದೊಡ್ಡ ಸಿನಿಮಾ ಸಕ್ಸಸ್ ಕೂಡ ಆಯಿತು. ಅಂದರೆ ಈ ಸಾಡೆ ಸಾತಿಲಿ ಒಳ್ಳೇದು ಕೂಡ ಆಗುತ್ತೆ, ಅವರ ಕರ್ಮಾನುಸಾರೇಣ ಅಶುಭ ಫಲಗಳು ಆಗುತ್ತೆ. ಸುದೀಪ್ ಅವರು ಬಿಗ್ ಬಾಸ್ ಬಿಡ್ತೀನಿ ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ಅಥವಾ ಇದೇ ಸಾಡೆ ಸಾತಿಯಲ್ಲಿ ಸುದೀಪ್ ಅನ್ನುವಂಥ ಹೆಸರಲ್ಲಿ ಅವರಿಗೆ ತಾಯಿಯನ್ನು ಕಳ್ಕೊಂಡಂಥದ್ದು. ಅದೇ ಥರ ಮ್ಯಾಕ್ಸ್ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಶುಭ ಫಲವೂ ಇರುತ್ತದೆ, ಕರ್ಮಾನುಸಾರೇಣ ಅಶುಭ ಫಲವನ್ನು ಅನುಭವಿಸಬೇಕಾಗ್ತದೆ. ನಮ್ಮ ಮೇರು ನಟ ಅತ್ಯಂತ ಪ್ರೀತಿಪಾತ್ರರಾದಂಥ ಶಿವಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀರಿ. ಶಿವಣ್ಣ ಅವ್ರಿಗೂ ಕೂಡ ಸಾಡೆ ಸಾತಿಯ ಕೊನೆ ಭಾಗದಲ್ಲಿರುವಂಥದ್ದು ಕ್ಯಾನ್ಸರಿನ ಆರಂಭದ ಭಾಗ ಕಾಣಿಸ್ಕೊಂಡಿದೆ ಅನ್ನುವಂಥ ವಿಚಾರ ಇರ್ಬೋದು. ಸಿದ್ದರಾಮಯ್ಯ ಅವರು ನಾಮನಕ್ಷತ್ರದ ಪ್ರಕಾರ ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. ಅವರು ಕೂಡ ಈ ಮೂಡಾ ಸೈಡ್ ಲಿಟಿಗೇಷನ್ ಅನ್ನುವಂಥ ಚಿಂತನೆಗಳನ್ನು ನೀವು ನೋಡಿದ್ದೀರಿ. ಹೀಗೆ ಅನೇಕ ಸೆಲೆಬ್ರಿಟಿಗಳ ಬಗ್ಗೆ ನಾನು ನಿಮಗೆ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಈ ಸಾಡೆ ಸಾತಿ ಅನ್ನುವಂಥದ್ದು ಯಾರನ್ನು ಕೂಡ ಬಿಡೋದಿಲ್ಲ. ಅದಕ್ಕೆ ಶಿವ ಕೂಡ ಒಂದು ಬೇರೆಯ ಪ್ರಾಣಿಯ ದೇಹದಲ್ಲಿ ಕೆಲವು ಕ್ಷಣ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಶನಿ ಪ್ರವೇಶದಿಂದ ಆಗಿತ್ತು ಅಂತ. ಅದರಿಂದ ಇಲ್ಲಿ ಕರ್ಮಾನುಸಾರೇಣ ನಾವು ಮಾಡುವಂತಹ ಒಳ್ಳೆ ಕರ್ಮಗಳು, ಕೆಟ್ಟ ಕರ್ಮಗಳು, ಇದರ ಪ್ರಮಾಣದಲ್ಲಿ ಒಳ್ಳೆಯದು ಕೆಟ್ಟದ್ದು ನಿರ್ಧಾರ ಆಗುತ್ತೆ. ಅದರಿಂದ ಈ ಸಾಡೆ ಸಾತಿಯ ಜೊತೆಗೆ ಗುರುಬಲ, ದೈವಬಲ, ದಶಾಬಲಗಳನ್ನು ಕೂಡ ನಿಮ್ಮ ಜಾತಕಗಳನ್ನು ನೋಡಿ ನೀವು ಪರಿಶೀಲನೆಯನ್ನು ಮಾಡ್ಕೋಬೇಕಾಗ್ತದೆ. ಅದರಿಂದ ಸಾಡೆ ಸಾತಿಯ ವಿಚಾರ ಪ್ರತಿನಿಧಿ ವಾಹಿನಿ ಮುಖಾಂತರ ಸೂಕ್ಷ್ಮವಾಗಿರೋ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡ್ಬೋದು. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.